ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರ ತವಿನ ಸಾಲ ತಕೊಂಡವಳೆ? ಅದೊಂದು ಮಾತ್ರ ಕೇಳು ಬಡವ ಸಾನ. 7 ಸಂತವ. ಅದು ಬಂಗಾರಮ್ಮನವ್ರ ತಾವ. ಸಾನ ನಿಂತಾವ ಈಸಿಯ ಮುಚ್ಚಿಡ್ದೆ ಎಲ್ಲ ನಾನು ಹೇಳಿವ್ನಿ. ಇದರಿಂದ ನಿನ್ನ ಗಂಡನ ಮನೆಯಾಗೆ ಜಗಳ ಮನಸ್ತಾಪ ಆಗ್ಬಾರ್ದು ಕಣವ. ಹಂಗೇನ ಆದ್ರೆ ಪುಟ್ಟಕ್ಕ ಸ್ಯಾನೆ ಬೇಸರ ಮಾಡ್ಕೊತಾಳೆ. ಈಸಿಯನ ಇಲ್ಲಿಗೆ ಮರ್ತು ಬಿಡು ಕಣವ. ಬಂಗಾರಮ್ಮಂತವ ಅವ ಸಾಲ ಮಾಡವಳ. ನನ್ ಮದ್ವೆಗೋಸ್ಕರ ಈಟೊಂದು ದೊಡ್ಡ ಬಾರನ ಅವಳ ಮ್ಯಾಕ್ ಹಾಕೊಂಡವಳೆ. ಕಾಲೇಜಿಗೆ ಹೋಗ್ತೀವಿ ಅಂತ ಹೇಳಿ ನಿಮ್ನ ಮೀಟ್ ಮಾಡಕ್ ಬಂದಿದ್ದೀವಿ ಶ್ರೀ ಅವ್ರೆ. ನೀವ್ ನೋಡಿದ್ರೆ ಅಕ್ಕನ ಹತ್ರ ಮಾತಾಡಕ್ ಹಿಂಜರಿತಿದ್ದೀರಲ್ಲ. ಕೊಕ್ಕೋ, ನಿಮ್ಮ ಅಕ್ಕ ನಾನು ನೋಡಿದ್ರೆ ಮುಖ ಕೆಮ್ಮು ಮಾಡ್ಕೊಂಡು ಓಡ್ಸಂಗ್ ನೋಡ್ತಾವಳೆ. ಹೆಂಗ್ ಬಂದ್ ಮಾತಾಡ್ಲಿ? ಅಲ್ಲ ಅಂತದ್ ಏನ್ ಪ್ರಾಬ್ಲಮ್ ನಿಮ್ಮಿಬ್ರು ಮಧ್ಯೆ? ಅದು ಗೊತ್ತಿದ್ರೆ ನಾನು ಯಾಕೆ ಮೇಷ್ಟ್ರೆ ತಲೆ ಕೆಡ್ಸ್ಕೊತಿದ್ದೆ. ಓ ಏನು ಬರ್ತಾನೆ ಎಲ್ಲ ವಿವರಿಸಿ ಹೇಳಿದ್ನಲ್ಲ ನಿಮ್ಗೆ. ಸರಿ ಅದ್ ಬಿಡಿ, ಈಗ ಅಕ್ಕ ಮತ್ತೆ ಈ ಭಾವನ ಹೇಗ್ ಒಂದ್ ಮಾಡೋದು ಅಂತ ಹೇಳಿ. ಹಿಂಗ್ ಸಡನ್ ಆಗಿ ಕೇಳಿದ್ರೆ ನನ್ಗೆ ಏನಂತ ಹೇಳಿ? ಮಾತೆತ್ತಿದ್ರೆ ನಮ್ಮ ಮನೇಲಿ ನೀನ್ ಚಿಕ್ಕೋಳು ದೊಡ್ಡೋಳ್ ತರ ಆಡ್ಬೇಡ ಅಂತಾರೆ. ಆದ್ರೆ ಪ್ರತಿ ಸಲ ದೊಡ್ಡೋರ್ಗ್ ಬರೋ ಇಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋಳು ನಾನೇ. ಸರಿ ಸರಿ, ಇದು ಸ್ವಪ್ರತಿಷ್ಠ ಸಮಯ ಅಲ್ಲ, ಆದ್ರೂ ಹೇಳ್ಕೊಂಡೆ. ಆದ್ರೂ ನಮ್ಮ ಅಕ್ಕ ನಿಮ್ಮ ಮೇಲೆ ಈ ರೇಂಜ್ ಕೋಪ ಮಾಡ್ಕೊಂಡಿದ್ದಾಳೆ ಅಂದ್ರೆ ನಿಮ್ಮಿಂದಾನೇ ಏನೋ ಶುರು ಆಗಿರುತ್ತೆ. ಚೆನ್ನಾಗಿ ಯೋಚನೆ ಮಾಡಿ. ದೇವರಣೆಗೂ ನಂಗಂತೂ ಗೊತ್ತಿಲ್ಲ. ನಂಗೆ ಅಕ್ಕನ ಜೊತೆ ಇರೋ ಅನುಭವದಲ್ಲಿ ಹೇಳ್ತಿದ್ದೀನಿ. ಅಕ್ಕ ಈ ತರ ಆಳಕ್ಕೆ ಕೆಲವು ಕಾರಣಗಳಿದೆ. ಅವಳಿಂದ ಏನಾದ್ರೂ ಮುಚ್ಚಿಟ್ರೆ, ಸುಳ್ಳು ಹೇಳಿದ್ರೆ, ಅವಳ ಮುಂದೆ ಯಾರಿಗಾದ್ರೂ ನೋವಾಗೋಂಗ್ ನಡ್ಕೊಂಡ್ರೆ, ಮುಖ್ಯವಾಗಿ ಕಾನೂನ ಮೀರಿದ್ರೆ ಅವಳಿಗೆ ಕೋಪ ಬರುತ್ತೆ. ಇದರಲ್ಲಿ ಯಾವ್ದಾದ್ರೂ ನೀವು ಮಾಡಿದ್ದೀರಾ? ಶಿಸ್ತಾಗಿ ಹೇಳ್ಬೇಕು ಅಂದ್ರೆ ಇದೆಲ್ಲನೂ ಮಾಡೀನಿ. ಶ್ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಸುಮಾ, ಇವ್ರು ನೋಡಿದ್ರೆ ಆ ಥರ ಮಾಡಿರೋ ಥರ ಕಾಣ್ತಾರ? ಸ್ನೇಹನೇ ಏನೋ ಕೋಪ ಮಾಡ್ಕೊಂಡಿರ್ಬೇಕು. ಆಕ್ಚುಲಿ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಸಹನ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಗ ನೀವೆಲ್ಲ ಪ್ಲಾನ್ ಮಾಡಿ ನಮ್ಮಿಬ್ರನ್ನ ಒಂದೇ ಜಾಗಕ್ಕೆ ಬರೋ ಹಾಗೆ ಮಾಡಿದ್ರಲ್ಲ, ಅದೇ ಥರ ಮಾಡಿದ್ರೆ? ಹೇ ಸೂಪರ್ ಬಾವ. ಒಬ್ರಿಗೊಬ್ರು ಮನ್ಸ್ ಬಿಚ್ಚಿ ಮಾತಾಡ್ಕೊಂಡ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಶ್ರೀ, ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ. ನಾನು ಅಕ್ಕನ ಕರ್ಕೊಂಡ್ ಬರ್ತೀನಿ, ನೀವು ಬನ್ನಿ. ಹಾ ಸರಿ, ನಾವು ಬರ್ತೀವಿ ಹಂಗಾರೆ. ಸುಮಾ, ಇಲ್ಲಿ ಹತ್ರ ಬಂದ್ವಿ. ನಾನು ಹೇಳ್ತೀನಿ ಬಾಕ. ಕೈ ಮುಗ್ದು ಹೊರಡೋಣ ಅಂತ ಅಂದೋಳು. ಇವಾಗ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ತಿಳ್ಕೊಬೇಕಾ ನೀನು? ಟೈಮ್ ಪಾಸ್ ಅಂತ ಅಷ್ಟೊಂದು ಚೀಪಾಗಿ ಹೇಳ್ಬೇಡ ಅಕ್ಕ ನೀನು. ನೆಮ್ಮದಿ, ಮನ್ಸಿಗೆ ಶಾಂತಿ ಇಂಥ ಜಾಗದಲ್ಲಿ ಸ್ವಲ್ಪ ಹೊತ್ತಿದ್ದೋದ್ರೆ ಒಳ್ಳೇದಾಗುತ್ತೆ. ಕುತ್ಕೋ. ಶ್ರೀ ಅವ್ರು ಇಲ್ಲೇ ಇದ್ದೀನಿ ಅಂದ್ರಲ್ಲ, ಎಲ್ಲಿದ್ದಾರೆ?
ಇಲ್ಲಿ ಬಿಟ್ಟು ಹೋಗ್ಬೇಕಲ್ಲ, ಏನು ಹೇಳಿ ಹೋಗೋದು? ಅಯ್ಯೋ, ಏನೈತೆ? ನಾನು ಇನ್ನೇನೋ ಬೇಡ್ಕೋಬೇಕಿತ್ತು. ಏನು ನೀನು ಮಾಡಿದ ಅವಸರದಲ್ಲಿ ನಾನು ಅರ್ಧಂಬರ್ಧ ಬೇಡ್ಕೊಂಬಂದ್ಬಿಟ್ಟೆ. ನೀನು ಇಲ್ಲೇ ಇರೋ, ನಾನು ಹೋಗಿ ಬರ್ತೀನಿ. ಸುಮಾ, ಏನೇ ನೀನು ಹುಡುಗಾಟ? ಅಯ್ಯೋ ಅಲ್ಲ, ಹುಡುಗಾಟ ಅಲ್ಲ, ಸೀರಿಯಸ್ ಮ್ಯಾಟರು. ನೀನು ಇಲ್ಲೇ ಕೂತಿರೋ, ನಾನು ಬಂದ್ಬಿಡ್ತೀನಿ. ಬಿಸಿಲಿನ ಹೊಂಗಿರಣದ ಅವ್ಳು ಹೀಗೆಲ್ಲ ಆಡ್ತಾಗ್ಲಿ ಅನ್ಕೊಂಡೆ, ಇಂಥದ್ದೇನೋ ಮಾಡಿರ್ತಾಳೆ ಅಂತ. ಮಿಸ್ ಒಂದು ನಿಮಿಷ. ಅವಳಿಗೇನೋ ಬುದ್ಧಿ ಇಲ್ಲ. ನೀವು ಹೀಗೆಲ್ಲ ಅವಳ ಮಾತು ಕೇಳ್ಕೊಂಡು ಬಂದಿದ್ದೀರಲ್ಲ. ನನಗೇನು ಅರ್ಥ ಆಯ್ತಲ್ಲ ಮಿಸ್ಸು. ಈ ಓದ್ಕೊಳ್ಳೋ ಜಾಗದಾಗೆ ಬೇರೆಯವ್ರು ತೊಂದರೆ ಆಗ್ಬಾರ್ದು ಅಂತ ನಾನೇನು ಮಾತಾಡಲಿಲ್ಲ. ಆದರೆ ನಂಗೆ ಈಗ ಗೊತ್ತಾಗ್ಲೇಬೇಕು. ಎಲ್ಲರೂ ಅಲ್ಲೇ ಹೇಳಾಯ್ತಲ್ಲ, ಇನ್ನೇನು ಗೊತ್ತಾಗಬೇಕು ನಿಮಗೆ? ಅಲ್ಲ, ಏನು ಕೋಪ ನನ್ನ ಮ್ಯಾಕ್ ನಿಮಗೆ? ಹೇಳಿ ಮಿಸ್ಸು, ನಾನು ತಪ್ಪು ಮಾಡಿವ್ನಾ? ನಿಮಗೆ ನನ್ನಿಂದ ತೊಂದರೆ ಆಯ್ತು ಅನ್ನೋ ಯೋಚನೆ ನನ್ನ ಕೈಲಿ ತಡ್ಕೊಳಕ್ಕಾಯ್ತಲ್ಲ. ನೀವು ಓದ್ಕೋಬೇಕಾ? ಓದ್ಕೊಳ್ಳಿ, ಪರೀಕ್ಷೆನೂ ಮುಗಿಸ್ಕೊಳ್ಳಿ. ಅಲ್ಲಿಗಂಡ ನಿಮ್ಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ಆದರೆ ನನ್ನ ಮ್ಯಾಕ್ ಈ ಕೋಪ ಯಾಕೆ ಮಿಸ್ಸು? ಸಾಕು, ದಯವಿಟ್ಟು ಶ್ರೀ, ಇನ್ಮೇಲಿಂದ ನನ್ನ ಹಿಂದೆ ಬರಬೇಡಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಇಲ್ಲಿ ಗಂಟ ನಿನ್ನ ಪರೀಕ್ಷೆ ಮುಗಿಯೋ ಗಂಟನಾ? ಅಲ್ಲ, ಈ ಜೀವನ ಮುಗಿಯೋ ಗಂಟ. ಮಿಸ್ಸು, ಮೊದಲು ಆ ಕರೆಯೋದನ್ನ ನಿಲ್ಲಿಸಿ. ಇನ್ನು ಹೇಗೆ ಅರ್ಥ ಆಗೋ ಹೇಳ್ಬೇಕು ನಾನು ನಿಮಗೆ? ನಾನು ನಿಮ್ಮನ್ನ ಅವಾಯ್ಡ್ ಮಾಡ್ತಿರೋದು ನಿಮ್ಗೆ ಗೊತ್ತಾಗ್ತಿದೆ ತಾನೆ? ಆದ್ರೆ ಯಾಕೆ ಹಿಂದೆ ಬರ್ತಿದ್ದೀರಾ? ಸುಮ್ಮ ಏನೋ ಚಿಕ್ಕ ಹುಡುಗಿ, ಅವಳಿಗೆ ಅರ್ಥ ಆಗಲ್ಲ. ಅವಳು ನಾವಿಬ್ರು ಒಟ್ಟಿಗೆ ಇರ್ಲಿ ಅಂತ ಏನೇನೋ ಮಾಡ್ತಿದ್ದಾಳೆ. ನಿಮ್ಗಾದ್ರೂ ಗೊತ್ತಾಗ್ಬೇಕಲ್ವಾ? ದೇವ್ರಣ್ಣ, ನಂಗೇನು ಗೊತ್ತಾಯ್ತಾನ ಮಿಸ್ಸು. ಸ್ನೇಹವ್ರ, ನೀವಾಗೆ ಬಾಯ್ ಬಿಟ್ಟು ಹೇಳೋಗಂಟ ನಂಗೆ ಅರ್ಥ ಆಯ್ತಿಲ್ಲ. ಏನಾಯ್ತು ಅಂತೇಳಿ? ನನ್ನ ಮರ್ತು ಬಿಡಿ ಶ್ರೀ. ಒಂದು ಮಣ್ಣ ಬೊಂಬೆಗೆ ಕನಸನ್ನು ತುಂಬಿದೆ, ಕನಸೆಲ್ಲ ಮಣ್ಣಾಯ್ತೆ. ಇನ್ಮೇಲಿಂದ ನಮ್ಮಿಬ್ರು ಮಧ್ಯೆ ಯಾವುದೇ ರೀತಿ ಮಾತುಕತೆ, ಫ್ರೆಂಡ್ಶಿಪ್ ಏನು ಉಳ್ದಿಲ್ಲ. ಎಲ್ಲ ಮುಗ್ದೋಯ್ತು. ದೇವರಿಗೂ ಕುರುಡಾಯ್ತೆ. ಅಲ್ಲ ಮಿಸ್ಸು, ಏನು? ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ. ಉತ್ತರವಿಲ್ಲದ ಇನ್ಮೇಲಿಂದ ನಾನು ಹಿಂದೇನು ಬರಬೇಡಿ. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಬಡವನ ಸಿರಿತನ ಕಣ್ಣೀರೇ. ಮಿಸ್ಸು, ಇದು ತಮಾಷೆ ಅಲ್ವರಾ? ನಾನು ನಿಮಗೆ ಪ್ರೀತಿ ಹೇಳ್ಕೊಂಡಾಗ ನೀವು ಮೊದಲಿಗೆ ಇಷ್ಟ ಅಲ್ಲ ಅಂತ ಭಯಂಗೆ ನಾಟಕ ಮಾಡಿ ಆಮೇಲೆ ಬಂದು ತಪ್ಕೊಂಡ್ರಲ್ಲ. ಇದು ಹಂಗೆ ಅಲ್ವೇ?
ನೀವು ತಮಾಷೆ ಮಾಡ್ತಿದ್ದ ತಾನೆ, ಆದರೆ ಇವತ್ತು ತಡ್ಕೊಳ್ಳೋ ಶಕ್ತಿ ಇಲ್ಲ ಮಿಸ್ಸು. ಈ ವಿಷಯದಾಗೆ ಆಟ ಆಡಿಸ್ಬೇಡಿ. ನಾನೇನು ಆಟ ಆಡಿಸ್ತಿಲ್ಲ, ನಾನು ನಿಜಾನೇ ಹೇಳ್ತಿರೋದು. ನಂಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಶ್ರೀ. ಇಷ್ಟು ದಿನ ನಾವಿಬ್ರು ಒಟ್ಟಿಗೆ ಇದ್ದಿದ್ದ ಮರ್ತ್ಬಿಡಿ. ನೀವ್ ನಂಗೆ ಸೆಟ್ ಆಗಲ್ಲ ಶ್ರೀ. ನನ್ನ ಓದಿಗೆ, ನನ್ನ ಕನ್ಸಿಗೆ ನೀವ್ ಯಾವುದೇ ರೀತಿ ಸೆಟ್ ಆಗಲ್ಲ. ನಮ್ಮಿಬ್ರು ಮಧ್ಯೆ ಇನ್ನೇನು ಉಳ್ದಿಲ್ಲ. ನೀನ್ ನಂಗೆ ಮಾತು ಕೊಡು ಅಂತ ಹೇಳಿದ್ಯಲ್ವಾ, ನಾನು ಇನ್ಮೇಲಿಂದ ಶ್ರೀ ಅವ್ರ ಜೊತೆ ಮೊದ್ಲಿನ ತರ ಇರಲ್ಲ. ಅವ್ರ ಜೊತೆ ಮಾತಾಡಲ್ಲ, ಅವ್ರನ್ನ ಭೇಟಿ ಮಾಡಲ್ಲ ಅಂತ ಮಾತು ಕೊಡ್ತೀನಿ. ಇಲ್ಲ, ಇದು ನಿಮ್ಮ ಮನಸ್ಸಿಂದ ಬರ್ತಿರೋ ಮಾತಲ್ಲ. ಅಂಥವು ಹೇಳ್ಬೇಕು ಅಂತ ತಯಾರಿ ಮಾಡ್ಕೊಂಬಂದು ಹೇಳ್ತಿರಂಗೈತೆ. ಮನ್ಸಿನ ಮಾತಾಗಿದ್ರೆ ನೀವು ನನ್ನ ಕಣ್ಣೋಡ್ ಮಾತಾಡ್ತಾ ಇದ್ರಿ. ಕಾರಣ ಬೇರೆನೇ ಐತೆ. ಹಿಂಗೆ ಮುಚ್ಚಿಡ್ತಿದ್ರ ಮಿಸ್. ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ, ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತ. ನಾನೇನು ಮುಚ್ಚಿಡ್ತಿಲ್ಲ, ನಿಜಾನೇ ಹೇಳ್ತಿದ್ದೀನಿ. ಹೇ ಬಾರೋ ಭಗವಂತ ಬಾರೋ, ನೀ ಬಂದು ನೀವಂದ್ರೆ ಇಷ್ಟ ಇಲ್ಲ. ನೋಡು ಒಂದು ಹೆಣ್ಣ ನೋಡು ಬಾ, ನಿನ್ನ ಮನಸ್ಸ ನೀಡು ಬಾ, ಹೃದಯ ಚಿಂದಿಯಾದ ನೋವು ನಿನಗೆ ತಿಳಿಯುವುದು ಬಾ ಧರೆಗೆ. ಕಾರಣ ಕೇಳಿದ್ರಲ್ಲ, ಗದ್ದೆಯಲ್ಲಿ ಕೂಲಿ ಕೆಲಸ ಮಾಡೋ ಹುಡುಗ ನನಗೆ ಸೆಟ್ ಆಗಲ್ಲ. ಇಷ್ಟೊತ್ತಾದ್ರೂ ಮಾತಾಡ್ತಿದಾರಾ? ಇನ್ಯಾವತ್ತೂ ನನ್ನ ಹಿಂದೆ ಬರ್ಬೇಡಿ. ನಮ್ಮ ಮನೆಯವ್ರ ಹತ್ರ ಮಾತಾಡೋದಾಗ್ಲಿ, ಮೆಸ್ಲಿಗೆ ಬರೋದಾಗ್ಲಿ, ಅದೆಲ್ಲ ಇವತ್ತಿಗೆ ಕೊನೆ ಆಗಿದೆ. ಇವನ್ ನನ್ನ ಮೇಲೆ ಗೌರವ ಇರೋದು ನಿಜಾನೇ ಆಗಿದ್ರೆ ನನ್ನ ಮರೆತು ಬಿಡಿ. ಪ್ರೇಯಸೀನ ತೇರಿನಂತೆ ಹೊತ್ತುಕೊಂಡು ಹೋದೆನು, ಮುರಿದ ತೇರಿನಂತೆ ಈಗ ಬಯಲಿನಲ್ಲಿ ನಿಂತೆನು. ನನ್ನ ಪ್ರೀತಿಯಲ್ಲಿ ಯಾವ ತಪ್ಪು ಹುಡುಕಬೇಡ, ಗಾಯವನ್ನು ನೋಡಿ ಮತ್ತೆ ಉಪ್ಪು ಹಾಕಬೇಡ. ಮನಸ್ಸುಗಳು ಬಲಿಯಾಗಿವೆ, ನನ್ನ ಕನಸುಗಳು ಬಲಿಯಾಗಿವೆ. ಹೀಗೆ ತಕ ಹೃದಯ ಭಾರವು, ಹಿಂದೆ ತಕ ನೆರಳು ದೂರವು, ಮಾತೆಲ್ಲ ಮೂಕಾದವು.
ತೋರ್ನ ಮಾಡ್ತಾ ಇದೀಯಾ? ಒಬ್ನೇ ಅವ ನೀನು ಈ ಬಂಗಾರಮ್ಮನ ಮಗ ಒಂಟಿಯಾಗಿ ಒಂದೇ ತವ ಸ್ಯಾನೆ ಹೊತ್ತು ಕುಂತಿದ್ದಾನೆ ಅಂದ್ರೆ ಆ ಇಸಿಯ ನಂತಕ್ ಬರ್ದೇ ಇರ್ತೈತೆ ಅನ್ಕಂಡ್ಯ? ಎಲ್ಲಂದ್ರಲ್ಲಿ ಒಂಟಿಯಾಗಿ ಕುಂತ್ಕೊಳಕ್ಕೆ ನೀನೇನು ಸಾಮಾನ್ಯರ ಮನೆ ಮಗ ಅಲ್ಲ ಕಂಟಿ, ಈ ಬಂಗಾರಮ್ಮನ ಮಗ. ಇಸಿ ಅದೇನೇ ಇದ್ರು ಮನೆಗೆ ಹೋಗಿ ಮಾತಾಡ್ಕೊಳ್ಮ. ಎದಳು ನಡಿ. ಇವನಾಯ್ತಲ್ಲ ಆ ಹುಡ್ಗಿ ತವ ಮಾತಾಡಿದ್ಯಾ? ನೀನೇ ನನ್ನ ಮಗ ಅನ್ನೋ ಸತ್ಯನ ಹೇಳ್ಬಿಟ್ಟ. ಯೋನನ್ಲು ಅದು ಹೇಳಷ್ಟು ಸಮಯಾವಕಾಶ ಕೊಟ್ಟಿಲ್ಲ ಬಂಗಾರ ಅವಳು. ಅಂದ್ರೆ ಈ ಯಾಕೋ ನಿನ್ನ ಮಗನಿಗೆ ಈ ಪಿರುತಿ ಇಷ್ಟಾಗೆ ಅದೃಷ್ಟ ಇಲ್ಲ ಅನ್ಸುತ್ತೆ ಬಂಗಾರ. ಏಯ್ ಯೋನ್ ಮಾತು ಅಂತ ಹೇಳ್ತಿಯಲ್ಲ? ಈ ಬಂಗಾರಮ್ಮನ ಮಗನ್ಗೆ ಅದೃಷ್ಟ ಇಲ್ಲ ಅಂತ ಯಾವಲ್ಲ ಹೇಳುದು? ಆ ಹುಡುಗಿ ಏನಾರ ಹೇಳಿದ್ಲಾ? ಅವಳ ಮನ್ಸ್ದಾಗ ಏನು ನಡೀತೈತೆ ಅಂತ ಅರ್ಥ ಆಗ್ತಿಲ್ಲ ಬಂಗಾರ. ಪಿರುತಿ ಮಾಡೋಕ್ಕೂ ಮೊದಲು ನಾನು ನಿಂತ ಯಾವತ್ತೂ ಸುಳ್ಳು ಹೇಳ್ದಾನೆ ಅಲ್ಲ. ಪಿರುತಿ ಮಾಡಕ್ ಶುರು ಮಾಡಿದ್ಮೇಕೆ ನಿಂತವು ಸುಳ್ಳು ಹೇಳಿವ್ನಿ, ಅವಳ ತವನು ಸುಳ್ಳು ಹೇಳಿವ್ನಿ. ಆದರೆ ಈಗ ದಿಟ್ಟ ಹೇಳ್ಬೇಕು ಅನ್ಕೊಂಡಾಗ ಅವಳು ದೂರ ಹೋಗೋ ಅಂತವಳೆ. ನಾನು ಏನು ತೆಪ್ಪು ಮಾಡಿದೆ ಅಂತ ಗೊತ್ತಾಯ್ತಲ್ಲ ಬಂಗಾರ. ಮೊದಲು ಹೇಳಿದ ಎಲ್ಲ ಸುಳ್ಗೂ ದೇವ್ರು ಈಗ ಶಿಕ್ಷೆ ಕೊಡ್ತಾನ ಬಂಗಾರ. ಇದೇ ಜಾಗದಾಗ ನಾನು ಅವಳಿಗೆ ಪಿರುತಿ ಹೇಳ್ಕೊಂಡಿದ್ದೆ, ಮನ್ಸಾರ ಒಪ್ಕೊಂಡಿದ್ಲು ಬಂಗಾರ. ಆದ್ರೆ ಇವತ್ತು ಇದೇ ಜಾಗದಾಗ ನಂತ ಇನ್ಯಾವತ್ತೂ ಮಾತಾಡಬೇಡ ಅಂತ ಹೇಳಿ ಹೊರಟೋದ್ಲು ಬಂಗಾರ. ಕಡ್ಡಿ ಈ ಕಂಟಿ ಅಳ್ಬೇಡಕ್ಕಲ್ಲ. ಬಂಗಾರಮ್ಮನ ಮಗ ಯಾವತ್ತು ಯಾವುದೇ ವಿಷಯದಾಗೆ ಸೋಲಕ್ಕಿಲ್ಲ, ತಲೆ ತಗ್ಸಕ್ಕಿಲ್ಲ ಅಂತ ಹೇಳ್ತಿದ್ದಲ್ಲ ಬಂಗಾರ. ಆದ್ರೆ ಇವತ್ತು ಸೋತದೆ. ಪಿರುತಿಲ್ ಸೋತು ತಲೆ ತಗ್ಸಿ ನಿನ್ ಮುಂದೆ ಕೂತೀರಿ ಬಂಗಾರ. ಕಂಟಿ ಅಳ್ಬೇಡ, ಸುಮ್ಕಿರು. ನನ್ನ ಮಗ ಹಿಂಗೆಲ್ಲ ಕಣ್ಣೀರು ಹಾಕೋದನ್ನ ನಂಗೆ ಮಾಡೋಕ್ಕಾಗಕ್ಕಿಲ್ಲ. ನಡಿ, ಈಗಲೇ ಪುಟ್ಟಕ್ಕನ ಮನೆಗೆ ಹೋಗಿ ಮಾತಾಡಮ್ಮ. ನಾನೇ ಅವ್ರ ತವ ಮಾತಾಡ್ತೀನಿ, ಬಾ. ಬೇಡವ, ನಾನು ನಿನ್ನ ಮಗ ಅಂತ ಅವಳ್ತಾವ ಹೇಳಿ ಅವಳು ಕೋಪ ಮಾಡ್ಕೊಂಡಿದ್ದಿದ್ರೆ ಅವಾಗ ನಾವು ಹೋಗಿ ಮಾತಾಡೋದ್ರಾಗೆ ಅರ್ಥ ಇರ್ತಾಯಿತ್ತು. ಆದರೆ ಈಗ ಅವಳು ನಾನೇ ಇಷ್ಟ ಅಲ್ವಂತೆ. ನನ್ನೇ ಬೇಡ ಅಂತ ಹೇಳೋದ್ಮೇಕೆ ನಾವಾಗ ಏನು ಮಾತಾಡೋದು? ನಾನು ಹುಡುಗಿ ತವ ಬೇಡ್ಕೊತೀನಿ, ಬಾ. ಬೇಡವ, ಪಿರುತಿ ಮಾಡಿದ ಕಾರಣಕ್ಕೆ ಅವಳು ನನ್ನ ಬೈಯೋ ಎಲ್ಲ ಹಕ್ಕು ಐತೆ. ಆದರೆ ಅವಳ ಮುಂದೆ ನನ್ನವ್ವ ಅವಮಾನ ಪಡೋದನ್ನು ನನ್ನ ಕೈಲಿ ನೋಡೋಕ್ಕಾಗಿಲ್ಲ.
ನನ್ನಿಂದ ನನ್ನವ ತಲೆ ತಗ್ಸ್ಬಾರ್ದು. ನಾನು ಬಂಗಾರಮ್ಮನ ಮಗ, ನಾನೇ ಕೇಳಬೇಕು? ನಡಿ ಬಂಗಾರ, ಈ ಪ್ರೀತಿಗೆಲ್ಲ ಅಳ್ತಾರ. ಚಚೆ ಬಾ. ಕಂಟಿ, ಇದೊಂಥರ ಸಣ್ಣ ನೋವು ಬಂಗಾರ. ಹಿಂಗೆ ಯಾವತ್ತೂ ಆಗಿರ್ಲಿಲ್ಲ. ಆದರೆ ನೀನೇ ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಯ್ತದೆ. ನನಗೋಸ್ಕರ ನೀನು ಇಲ್ಲಿ ಬಂದು ಕುಂತಿದ್ಯಲ್ಲ, ಬೈಕ್ ಕರ್ಕೊಂಡು ಹೋಗೋ ತಾನೆ. ಬಾ ಬಾ. ನಾನು ಸರಿ ಹೋಯ್ತೀನಿ ಬಂಗಾರ. ಅವಳಗೊಳ್ಳೆ ಬಂದು ನನ್ನ ಮಾತಾಡಿಸ್ತಾಳೆ, ನಂಗೆ ಗೊತ್ತು. ಬಾ.